ಇನ್ನು 18 ಶಾಸಕರ ಅಮಾನತು ವಿರುದ್ಧವಾಗಿ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಏನು ನಡೆಸಾಗಿದೆ? ಈಗಾಗಲೇ 18 ಶಾಸಕರ ಅಮಾನತಾಗಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಕೆರಳಿ ಕೆಂಡವಾಗಿದೆ. ಈ ಕುರಿತಂತೆ ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ಭಾಗಿಯಾಗಿದ್ರು. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ನಾರಾಯಣ ಸ್ವಾಮಿ, ಶಾಸಕರಾದ ವಿ ಸುನಿಲ್ ಕುಮಾರ್, ಭೈರತಿ ಬಸವರಾಜ್, ಜನಾರ್ದನ್ ರೆಡ್ಡಿ, ಸಿಟಿ ರವಿ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ರು. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾಯಕರು. ನೋಡಿ, ಗಮನಿಸ್ತಾ ಇದ್ದೀರಿ, ಇದು ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆ ಮುಂಭಾಗದಲ್ಲಿ ಆದಂತಹ ಪ್ರತಿಭಟನೆಯ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಏನು ಅಧಿವೇಶನದ ಸಂದರ್ಭದಲ್ಲಿ 18 ಶಾಸಕರನ್ನ ಅಮಾನತು ಮಾಡಲಾಯಿತು. 6 ತಿಂಗಳುಗಳ ಕಾಲ ಅಮಾನತು ಮಾಡಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಅಮಾನತನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿದೆ. ಈ ವಿಚಾರದಲ್ಲಿ ಯುಟಿ ಖಾದರ್ ಅವರ ವಿರುದ್ಧವಾಗಿ, ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧವಾಗಿ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದಂಥದ್ದು. ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಒಂದ್ ಕಡೆ ನೀವು ನೋಡ್ತಾ ಇರುವಂಥದ್ದು, ಅಧಿವೇಶನದ ಸಂದರ್ಭದಲ್ಲಿ ನಾಯಕರ ಗಲಾಟೆ ಸಂದರ್ಭದಲ್ಲಿ ಏನು 18 ಶಾಸಕರು ಅಗೌರವವನ್ನ ತೋರಿಸಿದ್ರು ಸ್ಪೀಕರ್ ಸ್ಥಾನಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಆ ವಿಚಾರದಲ್ಲಿ ಇನ್ನು ಶಾಸಕರ ಅಮಾನತಿಗೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಹುದ್ದೆ ಧರ್ಮಾಧಾರಿತ, ಪಕ್ಷ ಆಧಾರಿತ ಅಲ್ಲ. ಸ್ಪೀಕರ್ ಹುದ್ದೆ ಮತೀಯ ಆಧಾರಿತವೂ ಅಲ್ಲ. ಮತೀಯವಾಗಿ ಸ್ಪೀಕರ್ ಖಾದರ್ ನಡ್ಕೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿ ಇದು. 18 ಶಾಸಕರನ್ನ ಸ್ಪೀಕರ್ ಖಾದರ್ ಅಮಾನತನ್ನ ಮಾಡಿದ್ರು. ಜನರಿಂದ ಆಯ್ಕೆ ಆಗಿದ್ದೇವೆ, ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಆದರೆ ಸ್ಪೀಕರ್ ಅವರು ಈ ರೀತಿ ಮಾಡಿರೋದು ಸರಿಯಲ್ಲ ಅಂತಿದ್ದಾರೆ ಆರ್ ಅಶೋಕ್. ನಮ್ಮ 18 ಜನ ಶಾಸಕರು ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ ಏನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ರಿ, ಯಾವ 4% ಮೀಸಲಾತಿ, ಮುಸ್ಲಿಮರಿಗೆ ಮೀಸಲಾತಿಯ ಒಂದು ಬಿಲ್ ಏನು ಬರ್ತಾ ಇತ್ತು, ಅದೇ ರೀತಿ ಮಂತ್ರಿಯ ಒಂದು ಹನಿ ಟ್ರ್ಯಾಪ್ ಹಗರಣ ಏನಿತ್ತು, ಅದಕ್ಕೆ ಮುಖ್ಯಮಂತ್ರಿ ಸದನದಲ್ಲೇ ಉತ್ತರ ಕೊಟ್ಟು ಯಾವ ತನಿಖೆಯನ್ನು CBI ಮಾಡಿಸ್ತೀರಾ, SIT ಮಾಡ್ತೀರಾ, ನ್ಯಾಯಾಂಗ ತನಿಖೆ ಮಾಡ್ತೀರಾ ಏನಾದರೂ ಹೇಳಿದರೆ ಈ ಪ್ರಕರಣ ನಡೀತಾನೆ ಇರಲಿಲ್ಲ. ಹೋಗಲಿ, ನಮ್ಮನ್ನು ಸಸ್ಪೆಂಡ್ ಮಾಡಿದ ಮೇಲಾದ್ರೂ ಕೂಡ ಸ್ಪೀಕರ್ ಅವರು ಗೌರವಯುತವಾಗಿ ಎಲ್ಲ ಟೈಮ್ನಲ್ಲಿ ಕರಿತೀರಾ ನೀವು. ವಿಧಾನಸಭೆ ಅಧಿವೇಶನ ನಡೆಯುವಾಗ ಗಲಾಟೆ ಆದಾಗ, ಈ ಥರ ಗಲಾಟೆ ಆದಾಗ ನಮ್ಮನ್ನೆಲ್ಲ ಕರೆದು ಅರ್ಧ ಗಂಟೆ 1 ಗಂಟೆ ಮುಂದೂಡಿ ಮಾತುಕತೆ ನಡೆಸ್ತೀರಾ. ಈ ಸಂದರ್ಭದಲ್ಲಿ ಕರೆದು ಸೌಜನ್ಯಕ್ಕೆ ಮಾತಾಡೋ ಅಂಥ ಒಂದು ಕೆಲಸನೂ ಕೂಡ ತಾವು ಮಾಡಿಲ್ಲ. ಅಂದರೆ ಇದರಿಂದ ಅರ್ಥ ಏನಿದೆ, ನೀವು ಕಾಂಗ್ರೆಸ್ ಪರವಾಗಿ ನಿಂತಿದ್ದೀರಾ. ಯಾಕಂದರೆ ಈ ಕ್ಯಾಬಿನೆಟ್ ರೀಶಫಲ್ ಏನೋ ನಡೀತಾ ಇದ್ದಂಗಿದೆ. ನಿಮ್ಮ ಮಂತ್ರಿ ಆಗಬೇಕಾದ್ರೆ ಅದರದೇ ಆದಂಥ ದಾರಿಗಳಿದೆ. BJP ಮೇಲೆ ದ್ವೇಷ ಮಾಡಿದ್ರೆ ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ಸಲ್ಲಿ ಅಂತ ನಿಮ್ಮ ಭ್ರಮೆಯಲ್ಲಿದ್ದರೆ ಅದು ಒಳ್ಳೆಯದಲ್ಲ. ಆ ಸ್ಥಾನ ಏನಿದೆ, ಆ ಸಭಾ ನಾಯಕರ ಪೀಠ ಏನಿದೆ, ಸಭಾಧ್ಯಕ್ಷರ ಪೀಠ ಏನಿದೆ, ಅದು ಗೌರವ ಕೊಡಬೇಕಾಗಿತ್ತು. ನೀವು ಬೇರೆಯವ್ರನ್ನೆಲ್ಲ ಕರ್ಕೊಂಡು ಸಭಾ ಪೀಠದಲ್ಲಿ ಕೂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂತೀರ, ಅದು ತಪ್ಪಲ್ಲ. ನಮ್ಮ ಶಾಸಕರು ಆ ಸಭಾಪೀಠದ ಹತ್ರ ಹೋದರೆ ಅದು ತಪ್ಪು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಇದನ್ನು ಪ್ರಜಾಪ್ರಭುತ್ವ ಅಂತಾರ, ಇದನ್ನು ನ್ಯಾಯ ಅಂತಾರ? ಕೂಡಲೇ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ನಾವು ಆ ಪೀಠಕ್ಕೆ ಗೌರವ ಕೊಟ್ಟು ವಿನಂತಿಯನ್ನು ಮಾಡ್ತಾ ಇದ್ದೀರಿ. ಕೂಡಲೇ ನಮ್ಮೆಲ್ಲ ಶಾಸಕರ ಅಮಾನತೇನಿದೆ ಅದನ್ನು ವಾಪಸ್ ಪಡಿಬೇಕು, ಇಲ್ಲ ಅಂದರೆ ಮುಂದೆ ದೊಡ್ಡ ಹೋರಾಟವನ್ನು ನಾವು ಮಾಡೋರಿದೆ. ಇನ್ನು ಸ್ಪೀಕರ್ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಸ್ಪೀಕರ್ ವಿರುದ್ಧ ವಿಜೇಂದ್ರ ಅವರು ಕೂಡ ಕಿಡಿಕಾರಿದ್ದಾರೆ. ಪಕ್ಷದ ಒತ್ತಡಕ್ಕೆ ಮಣಿದು ಸ್ಪೀಕರ್ ಭಂಡತನ ಪ್ರದರ್ಶನ ಮಾಡಿದ್ದಾರೆ. ಸಭಾಧ್ಯಕ್ಷರು ಈಗಲಾದರೂ ಅರ್ಥ ಮಾಡಿಕೊಳ್ಬೇಕು, 18 ಶಾಸಕರ ಅಮಾನತನ್ನ ಕೂಡಲೇ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಬಿವೈ ವಿಜೇಂದ್ರ. ಅಧಿವೇಶನದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಏನು ರಾಜ್ಯ ಸರ್ಕಾರ ಮಂಡಿಸಲು ಹೊರಟಿದ್ದಂಥ ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಶನ್ ವಿಚಾರ ಇರ್ಬೋದು, ಮತ್ತೆ ರಾಜಣ್ಣ ಅವರು ಸಚಿವರು ಏನು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಕೆಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈ ವಿಚಾರದಲ್ಲಿ CBI ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ
ನಾವೆಲ್ಲ ಶಾಸಕರು ಪ್ರತಿಭಟನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಶಾಸಕರ ವರ್ತನೆಯನ್ನು ಗಮನಿಸಿ ಒಂದು ಆದೇಶ ಹೊರಡಿಸಿದ್ರು. ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರನ್ನ ಅಮಾನತುಗೊಳಿಸಿ ಕೆಲವು ಷರತ್ತುಗಳನ್ನು ಕೂಡ ಹಾಕಿದ್ರು. ಯಾವುದೇ ಒಂದು ಕಮಿಟಿ ಮೀಟಿಂಗ್ಗಳಿಗೆ ಅವರು ಹೋಗಬಾರ್ದು, ಯಾವುದೇ ರೀತಿ ಸದನದ ಮೊಗಸಾಲೆಗೂ ಕೂಡ ಬರಬಾರ್ದು, ಈ ರೀತಿ ಅನೇಕ ಷರತ್ತುಗಳನ್ನು ಹಾಕಿ ಸಭಾಧ್ಯಕ್ಷ ಸ್ಪೀಕರ್ ಅವರು ಬಹುಶಃ ಆಡಳಿತ ಪಕ್ಷದ ಕೈಬೊಂಬೆಯಾಗಿ ಒಂದು ಕಾನೂನಿನ ವಿರುದ್ಧ, ಸಂವಿಧಾನದ ವಿರುದ್ಧ ಒಂದು ಆದೇಶ ಹೊರಡಿಸಿದ್ರು. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಹಾಗಾಗಿ ತತ್ಕ್ಷಣ ಏನು ತಮ್ಮ ಆದೇಶ, ನಮ್ಮ 18 ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರ ಅಮಾನತುಗೊಳಿಸಿರ್ತಕ್ಕಂಥ ಆದೇಶವನ್ನು ತತ್ಕ್ಷಣ ನೀವು ಹಿಂತೆಗೆದುಕೊಳ್ಬೇಕು. ಅಲ್ಲಿಯವರೆಗೂ ಸಭಾಧ್ಯಕ್ಷರು ತಮ್ಮ ಆದೇಶವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿ ಯಾವುದೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಯಾವುದೇ ಕಮಿಟಿ ಮೀಟಿಂಗ್ಗಳಿಗೆ ನಾವು ಭಾಗವಹಿಸೋದಿಲ್ಲ. ಕಳೆದ